ಒಂದು ಕಪ್ಪೆಯ ಗುಂಪು ಕಾಡಿನಲ್ಲಿ ಹೋಗ್ತಾ ಇದ್ವು. ಹೀಗೆ ಹೋಗುವಾಗ ಅದರಲ್ಲಿ ಇದ್ದ 2 ಕಪ್ಪೆಗಳು ಆಳವಾದ ಬಾವಿಯ ಒಳಗೆ ಬಿದ್ದು ಬಿಡ್ತಾವೆ. ಉಳಿದ 3 ಕಪ್ಪೆಗಳು ಆ ಬಾವಿ ಎಷ್ಟು ಆಳ ಇದೆ ಅಂತ ನೋಡ್ತಾ ಇರ್ತಾವೆ. ಬಾವಿಯಲ್ಲಿರುವ ಕಪ್ಪೆಗಳಿಗೆ ನಮಗೆ ಇಷ್ಟು ಆಳಕ್ಕೆ ಬರೋದಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತಾವೆ. ಹೋಗೋದಕ್ಕೆ ಪ್ರಯತ್ನ ಪಡೋದಿಲ್ಲ, ಕೇವಲ ಆಳವನ್ನೇ ನೋಡಿ ಇಂಥದ್ದೊಂದು ಮಾತನ್ನ ಹೇಳ್ತಾವೆ. ಇದನ್ನ ಕೇಳಿದ ಒಂದು ಕಪ್ಪೆ ಗಿವ್ ಅಪ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದರೆ ಇನ್ನೊಂದು ಕಪ್ಪೆ ತುಂಬಾ ಕಷ್ಟಪಡುತ್ತಾ ಮೇಲೆ ಹಾರೋದಕ್ಕೆ ಶುರು ಮಾಡುತ್ತೆ. ಬಾವಿಯಿಂದ ಹೇಗಾದ್ರೂ ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾನೆ ಇರುತ್ತೆ. ಮೇಲೆ ನಿಂತಿದ್ದ ಸ್ನೇಹಿತರು ಟ್ರೈ ಮಾಡಬೇಡ, ಸುಮ್ಮನೆ ನಿನ್ನ ಎನರ್ಜಿ ವೇಸ್ಟ್ ಅಂತ ಡಿಮೋಟಿವೇಟ್ ಮಾಡ್ತಾವೆ. ಆದರೆ ಆ ಕಪ್ಪೆ ಮಾತ್ರ ಕಷ್ಟಪಟ್ಟು ಹಾರಿ ಬಾವಿಯಿಂದ ಹೊರಗೆ ಬರುತ್ತೆ. ಇದನ್ನ ನೋಡಿದ ಉಳಿದ ಕಪ್ಪೆಗಳಿಗೆ ಶಾಕ್ ಆಗುತ್ತೆ. ಇಲ್ಲಿರುವ ಸತ್ಯ ಏನಂದ್ರೆ ಆ ಕಪ್ಪೆಗೆ ಕಿವಿ ಕೇಳಿಸ್ತಾ ಇರಲಿಲ್ಲ. ಅದು ತನ್ನ ಸ್ನೇಹಿತರು ತಾನು ಆ ಬಾವಿಯಿಂದ ಹೊರಗೆ ಬರೋದಕ್ಕೆ ತನ್ನನ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತ ಮತ್ತಷ್ಟು ಪ್ರಯತ್ನ ಪಡ್ತಾ ಇತ್ತು. ಇದೇ ಕಾರಣಕ್ಕೆ ಅದು ಯಾವುದೇ ಋಣಾತ್ಮಕತೆಯಿಂದ ಕುಗ್ಲಿಲ್ಲ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವೇನಾದರೂ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅಂದರೆ ಬಹಳಷ್ಟು ಜನ ಕಾಲು ಎಳಿತಾರೆ, ನಿಮ್ಮನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಡಿಮೋಟಿವೇಟ್ ಮಾಡ್ತಾರೆ. ಆದರೆ ಇತರರ ಕಾಮೆಂಟ್ಗಳಿಗೆ ಕಿವಿ ಕೊಡಬಾರ್ದು. ಕಿವುಡರಂತೆ ಇದ್ದು ನಮ್ಮ ಕೆಲಸ ಮಾಡ್ತಾ ಇರಬೇಕು, ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತುತ್ತಿರಬೇಕು. ಈ ಕಥೆಯಿಂದ ನೀವೇನು ತಿಳಿದುಕೊಂಡ್ರಿ ಕಾಮೆಂಟ್ ಮಾಡಿ.